ನಮಸ್ಕಾರ ಎಲ್ಲರಿಗೂ. ಪ್ರತಿ ಸಲ ತಾಯಂದರು ನನ್ನ ಹತ್ರ ಬಂದಾಗ ಕೇಳ್ತಿರ್ತಾರೆ, ನನ್ನ ಮಗಳು ಓದ್ತಿದ್ದಾಳೆ, ನನ್ನ ಮಗ ಓದ್ತಿದ್ದಾನೆ, ಅವಳು ಪಿ ಜಿಲಿದ್ದಾಳೆ, ಬರೋ ಸಂಜೆ ಆಗುತ್ತೆ, ಅವಳಿಗೆ ಮಾಡೋಕ್ಕಾಗಲ್ಲ, ನಾನು ಮಾಡ್ಬೋದಾ ಗುರುಗಳೇ ನೀವು ಹೇಳಿದ ಪರಿಹಾರಗಳನ್ನು ಅಂತ ತಾಯಿ ಕೇಳ್ತಾಳೆ. ಅಂತಹ ತಾಯಿಗೋಸ್ಕರ ಮಾಡ್ತಕ್ಕಂಥ ಪರಿಹಾರ ಇದು. ಹಾಗಾದರೆ ತಾಯಿಗೋಸ್ಕರ ಮಗು ಮಾಡ್ತಕ್ಕಂಥ ಪರಿಹಾರ ಅಷ್ಟೇನಾ, ಅಥವಾ ಮಕ್ಕಳು ಮಾಡಬೇಕಾ, ಅಥವಾ ತಾಯಿನೂ ಮಾಡಬೇಕಾ, ಯಾರ್ಯಾರು ಮಾಡಬೇಕು ಯಾರ್ಯಾರು ಮಾಡಬಾರ್ದು, ಏನಿದ್ರ ವಿಶೇಷತೆ ಅಂತ ನಾನು ಹೇಳ್ತೀನಿ. ಅದು ಅತ್ಯಂತ ಪ್ರಸಿದ್ಧವಾದ ವೇದ ಮಂತ್ರವಾದ ಪುರುಷ ಸೂಕ್ತವನ್ನ ಒಂದು ಭಾಗವಾಗಿದೆ. ಸಂಸ್ಕೃತ ಶ್ಲೋಕದ ಅರ್ಥ, ವಿರಾಟ ಪುರುಷನ ಪರಮಾತ್ಮನ ಮನಸ್ಸಿನಿಂದ ಚಂದ್ರನು ಜನಿಸಿದನು ಎಂದು. ಶಾಸ್ತ್ರದಲ್ಲಿ ಚಂದ್ರನನ್ನು ಮನಸ್ಸಿಗೆ ಕಾರಕ ಗ್ರಹ, ಮನಸ್ಸಿಗೆ ಅಧಿಪತಿ ಗ್ರಹ ಎಂದು ಕರೆಯುತ್ತಾರೆ. ವೇದಗಳ ಪ್ರಕಾರ ಚಂದ್ರನ ಮೂಲವೇ ಪರಮಾತ್ಮನ ಮನಸ್ಸಾಗಿರುವುದರಿಂದ ಚಂದ್ರನು ಮಾನವನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಾನೆ ಎಂದು ನಂಬಲಾಗಿದೆ. 30/5/2026 11:57 11 ಸೆಕೆಂಡುಗಳು AM-ನಿಂದ ಹುಣ್ಣಿಮೆ ಪ್ರಾರಂಭ ಆಗಿ 31/5/2026 2 ಗಂಟೆ 14 ನಿಮಿಷ 15 ಸೆಕೆಂಡುಗಳವರೆಗೆ ಹುಣ್ಣಿಮೆ ಇರುತ್ತದೆ. ಈ ಹುಣ್ಣಿಮೆಯನ್ನು ಅಧಿಕ ಜ್ಯೇಷ್ಠ ಪೌರ್ಣಿಮಾ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಸೊ ಈ ಹುಣ್ಣಿಮೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷ ಅಧಿಕ ಬರಲ್ಲ, 2.5 ವರ್ಷದಿಂದ 3 ವರ್ಷಕ್ಕೊಂದ್ಸರಿ ಅಧಿಕ ಮಾಸ ಬರುತ್ತದೆ. ಸೊ ಒಂದು ತಿಳ್ಕೊಬೇಕು ನಾವು ಏನಂತಂದ್ರೆ, ಪ್ರತಿ ವರ್ಷ ಅಧಿಕ ಬಂದಾಗ್ಲೂ ನಮಗೆ ಅಧಿಕ ಜ್ಯೇಷ್ಠನೇ ಬರಲ್ಲ. ಅಧಿಕ ಶ್ರಾವಣ ಬರ್ಬೋದು, ಅಧಿಕ ಆಷಾಢ ಬರ್ಬೋದು. ಅದೇ ರೀತಿ ಈ ವರ್ಷ ಬಂದಿರೋದು ಅಧಿಕ ಜ್ಯೇಷ್ಠ ಮಾಸ. ಸೊ ಹಾಗಾಗಿ ಇದು 2.5 3 ವರ್ಷಗಳ ಒಂದ್ಸಾರಿ ಮಾತ್ರ ಅಧಿಕ ಜ್ಯೇಷ್ಠ ಮಾಸ ಬರುತ್ತೆ. ಆ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬರ್ತಕ್ಕಂಥ ಪೌರ್ಣಿಮೆಯನ್ನು ಅಧಿಕ ಜ್ಯೇಷ್ಠ ಪೌರ್ಣಿಮೆ ಎಂದು ಹೆಸರು. ಈ ಪೌರ್ಣಿಮೆಯನ್ನು ಸರ್ವಸಿದ್ಧಿದಾಯಿನಿ ಪೌರ್ಣಿಮೆ ಅಂತ ಕೂಡ ಕರೀತಾರೆ. ಇದನ್ನ ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ. ಇಷ್ಟು ವಿಶೇಷವಾದ ಇಂತಹ ದಿನದಂದು ನೀವು ಯಾಕೆ ಪರಿಹಾರ ಮಾಡ್ಕೋಬೇಕು, ಇದನ್ನು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಮನಸ್ಸಿನ ಆಕಾರಗಳು, ಮನಸ್ಸಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇರಲಿ, ಫಾರ್ ಎಕ್ಸಾಂಪಲ್ ಏನೋ ಒಂದು ಕರೆಕ್ಷನ್ಗೆ ಹೋಗಿರ್ತೀರ, ಆಧಾರ್ ಕಾರ್ಡ್ ಕರೆಕ್ಷನ್ನು ಅಥವಾ ಏನೋ ಒಂದು ತಗೊಂಬರಕ್ಕೆ ಹೋಗಿರ್ತೀರ, 2 ಸಲ ಹೋಗ್ತೀರಾ 3 ಸಲ ಹೋಗ್ತೀರಾ, ಏನು ಮಾಡಿದ್ರು ಅದು ಆಗದೇ ಇಲ್ಲ ಕೆಲಸ. ಅವಾಗ ನಾವು ಹತಾಶೆ ಆಗಿ ಆ ಕೆಲಸನ ಅಲ್ಲಿಗೆ ಬಿಟ್ಬಿಡ್ತೀವಿ. ಇನ್ನು ಕೆಲವರು ಇರ್ತಾರೆ, ಕೆಲಸ ಮಾಡ್ಕೊಡೋನು ಊಟಕ್ಕೆ ಹೋಗಿದ್ದೀನಿ ಅಂತಂದ್ರೂ ಕೂಡ ಅವ್ನು ಬರೋತನ ಕಾದಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಬರ್ತಾರೆ. ಸೊ ಚಂದ್ರ ವೀಕ್ ಇದ್ದಾಗ ನಾವು ಸ್ವಲ್ಪ ನಮಗೆ ಕೆಲಸ ಆಗದೆ ಇಲ್ಲ ಅಂತ ಅಂದ ತಕ್ಷಣವೇ ನಾವು ಹತಾಶೆ ಒಳಗಾಗ್ತೀವಿ, ಡಿಪ್ರೆಷನ್ಗೆ ಹೋಗ್ತೀವಿ. ಸೊ ಯಾವಾಗಲೂ ಎಷ್ಟೇ ಸರಿ ಹೋದ್ರೂ ಅದು ಕೆಲಸ ಆಗೋ ತನಕ ಬಿಡದೇನೆ ಮಾಡಬೇಕು ಅಂದರೆ ಅಲ್ಲಿ ಚಂದ್ರ ಕಾರಕ ಚೆನ್ನಾಗಿರಬೇಕು. ಚಂದ್ರ ಚೆನ್ನಾಗಿದ್ರೆ ಮಾತ್ರ ನಿಮಗೆ ಕನ್ಸಿಸ್ಟೆನ್ಸಿ ಇರುತ್ತೆ, ಮಾಡಬೇಕಂತ ಉತ್ಸಾಹ ಇರುತ್ತೆ. ಆ ಉತ್ಸಾಹ ಮನಸ್ಸಿಗೆ ಉಲ್ಲಾಸವನ್ನು ತಂದುಕೊಡ್ತಕ್ಕಂಥ ಗ್ರಹ ಚಂದ್ರ. ಒಂದು ಕ್ಷಣಕಾರಕ ಕೂಡ ಚಂದ್ರನೇ, ಏಕಾಂಗಿತನವನ್ನು ಬಿಡಲು. ಸೊ ಈ ಚಂದ್ರನಿಂದ ಆಗ್ತಕ್ಕಂಥ ದುಷ್ಟ ಪರಿಣಾಮಗಳು, ಚಂದ್ರನಿಂದ ಆಗ್ತಕ್ಕಂಥ ಬ್ಯಾಡ್ ಎಫೆಕ್ಟ್ಸ್ಗಳನ್ನು ನೀವು ಅದರಿಂದ ಹೊರಬರಬೇಕು ಅಂತಂದರೆ ಈ ಕೆಳಗಿನ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಬಹಳ ಸಿಂಪಲ್ ಆಗಿದೆ ಪರಿಹಾರಗಳು. ಏನು ಅಂತಂದರೆ, ಮೊದಲನೇದಾಗಿ ಸೊ ವೆರಿ ಸಿಂಪಲ್. ಸೊ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ನೀವು ತಂದು ನಿಮ್ಮ ಮನೇಲಿ ಇಟ್ಕೋಬೋದು ಈ ಸಮಯದಲ್ಲಿ. ಫಾರ್ ಎಕ್ಸಾಂಪಲ್ ಲಕ್ಷ್ಮಿ ಕವಡೆ ಆಯಿತು, ಫಾರ್ ಎಕ್ಸಾಂಪಲ್ ಕಮಲಾಕ್ಷಿ ಬೀಜ, ಹಾಗೆ ಶ್ರೀಫಲ, ಈ ವಸ್ತುಗಳನ್ನು ನೀವು ಈ ಸಮಯದಲ್ಲಿ ತಂದು ಮೇಜರಾಗಿ ಏನು ಮಾಡಬೇಕಂದ್ರೆ ಇದನ್ನು ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡೋದಂದರೆ ಏನು, ಹುಣ್ಣಿಮೆಯ ಸಮಯದಲ್ಲಿ ಚಂದ್ರೋದಯ ಆದ ನಂತರ ಅದನ್ನು ಒಂದು 2 ತಾಸು 3 ತಾಸು ಅಥವಾ ರಾತ್ರಿ ಇಟ್ಟು ಬೆಳಗ್ಗೆ ತೆಗೆದುಕೊಂಡು ಅದನ್ನು ನೀವು ಟ್ರೆಜರಿಯಲ್ಲಿ ಇಡೋದ್ರಿಂದ ಅದರ ಲಕ್ಷ್ಮಿಯ ಪ್ರಾಪ್ತಿ ನಿಮಗಾಗುತ್ತದೆ ಎಂದು ಹೇಳ್ಬೋದು. ಅದೇ ಥರ ಎರಡನೇ ಪರಿಹಾರ ಏನು ಅಂದರೆ, ಮನೆಯಲ್ಲಿ ಈಗ ಆಲ್ರೆಡಿ ನಿಮ್ಮ ಹತ್ರ ಬೆಳ್ಳಿಯ ಸಾಮಾನುಗಳು ಇರ್ತವೆ. ಆ ಬೆಳ್ಳಿಯ ಸಾಮಾನು ನೀವು ಧರಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ನೀರು ಕುಡಿಯೋ ಚಂಬಾಗಿರ್ಬೋದು, ಲೋಟ ಆಗಿರ್ಬೋದು, ತಟ್ಟೆ ಆಗಿರ್ಬೋದು, ಇವಕ್ಕೆಲ್ಲ ನಾವು ಎನರ್ಜಿಯನ್ನು ಕೊಡಬೇಕು, ಇದಕ್ಕೊಂದು ಶಕ್ತಿಯನ್ನು ತುಂಬಬೇಕಂದ್ರೆ ಇವನ್ನ ಹುಣ್ಣಿಮೆಯ ಬೆಳಕಿನಲ್ಲಿ ಇಡಬೇಕು. ಹುಣ್ಣಿಮೆಯ ಬೆಳಕಿನಲ್ಲಿ ರಾತ್ರಿ ಇಟ್ಟು ರಾತ್ರಿ ಎಲ್ಲ ಅದು ಹುಣ್ಣಿಮೆಯ ಬೆಳಕನ್ನು ಅದು ಶೇಖರಿಸಿಟ್ಕೊಳ್ಳುತ್ತೆ, ಅದರಲ್ಲಿ ಅದರ ಶಕ್ತಿ ಪ್ರವಾಹ ಆಗುತ್ತೆ. ಅದಾದ ಮೇಲೆ ನೀವು ಅದನ್ನ ಬೆಳಗ್ಗೆ ತೆಗೆದು ಬಳಸೋದ್ರಿಂದ ಅಥವಾ ಟ್ರೆಜರಿಯಲ್ಲಿ ಇರೋದ್ರಿಂದ ಈ ಹುಣ್ಣಿಮೆಯ ಶಕ್ತಿ, ಸರ್ವಸಿದ್ಧಿ ಪ್ರದಾಯಿನಿಯಾಗಿರ್ತಕ್ಕಂಥ ಈ ಹುಣ್ಣಿಮೆಯ ಶಕ್ತಿ ಆ ಇರ್ತಕ್ಕಂಥ ಬೆಳ್ಳಿಯಲ್ಲಿ ನಿಮಗೆ ಪ್ರವಹಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಸಿಂಪಲ್ ಆಗಿ ನೀವು ಇನ್ನೊಂದು ಪರಿಹಾರ ಮಾಡ್ಕೋಬೋದು. ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಹುಣ್ಣಿಮೆಯನ್ನು
ನೀವು ಯಾವುದನ್ನಾದ್ರೂ ಬಿಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಕಳ್ಕೋಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ವೇಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಡೇ ಟು ಸ್ಟಾರ್ಟ್. ಸೊ ವೇಟ್ ಲಾಸ್, ಸೊ ಕಳ್ಕೊಳ್ತಕ್ಕಂಥದಕ್ಕೆ ಇದು ಬೆಸ್ಟ್, ಸೊ ಬಿಡ್ತಕ್ಕಂಥದಕ್ಕೆ ಇದು ಬೆಸ್ಟ್. ಫಾರ್ ಎಕ್ಸಾಂಪಲ್ ದುರಭ್ಯಾಸಗಳನ್ನು ಬಿಡಲಿಕ್ಕೆ ಈ ಹುಣ್ಣಿಮೆ ಬೆಸ್ಟ್. ಈ ಹುಣ್ಣಿಮೆ ಅಂತಲ್ಲ, ಎಲ್ಲ ಹುಣ್ಣಿಮೆನೂ ದುರಭ್ಯಾಸಗಳನ್ನು ಬಿಡಲಿಕ್ಕೆ, ಕ್ಷೀಣವಾಗ್ತಾ ಹೋಗುತ್ತೆ, ಕಳೆದುಕೊಳ್ಳಲಿಕ್ಕೆ ಇದು ದಿ ಬೆಸ್ಟ್. ಸೊ ಹಾಗೆ ಕಲಿಯುಗದಲ್ಲಿ ನಾವು ಏನಾದರೂ ಪಾಪಗಳನ್ನು ಕಳೆದುಕೊಳ್ಬೇಕಂದ್ರೆ ದಿ ಬೆಸ್ಟ್ ರೆಮಿಡಿ ಮಾಡ್ತಕ್ಕಂಥ ಕೆಲಸ ನೀವು ಏನು ಅಂತಂದರೆ ದಾನವನ್ನು ಕೊಡ್ತಕ್ಕಂಥದ್ದು. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ವಸ್ತ್ರ, ಆಹಾರ, ನೀರು, ನಿಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ದಾನ ಮಾಡಿ. ಅದರಿಂದ ನಿಮ್ಗೆ ಅತಿ ಹೆಚ್ಚು ಪಾಪಗಳನ್ನು ಕಳೆದುಕೊಳ್ತಕ್ಕಂಥ ದಿನಗಳಿವು. ಅಧಿಕ ಮಾಸ ಅಂತಂದರೆ ನಾವಿಲ್ಲಿ ಮಾಡ್ತಕ್ಕಂಥ ಕಾರ್ಯಗಳು, ಸೊ ಇಲ್ಲಿ ಕೊಡ್ತಕ್ಕಂಥ ದಾನಗಳು ಅತ್ಯಂತ ವಿಶೇಷವಾಗಿ ನಿಮಗೆ ಫಲ ಕೊಡೋದ್ರಲ್ಲಿ ಏನು ಸಂಶಯವೇ ಇಲ್ಲ. ಸೊ ಈಗ ನೀವುಗಳು ಡಿಸೈಡ್ ಮಾಡಿರಿ, ಇದನ್ನು ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಯಾರಿಗೆ ಅವಶ್ಯಕತೆ ಇದೆ, ಯಾರಿಗಿಲ್ಲ ಅಂತ. ಸೊ ಇಷ್ಟು ಹೇಳಿ ನಾನು ಇದನ್ನು ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಸತಿ ಸಾವಿತ್ರಿ ವ್ರತವನ್ನು ಯಾರು ಮಾಡಬೇಕು, ಗಂಡನಿಗೋಸ್ಕರ ಹೆಂಡತಿ ಮಾಡ್ತಕ್ಕಂತಹ ವ್ರತ ಇದು. ಸೊ ಇದರಲ್ಲಿ ಗಂಡನಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗ್ತಕ್ಕಂಥ ಯೋಗಗಳನ್ನು ಹೇಗೆ ಮಾಡಬೇಕು. ಅಷ್ಟೈಶ್ವರ್ಯ ಅಂದರೆ ಬರೀ ಹಣ ಅಲ್ಲ, ಅಷ್ಟೈಶ್ವರ್ಯ ಅಂದರೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಬಂತು. ಸೊ ಇವೆಲ್ಲ ಸಿಗಬೇಕು ಅಂತಂದರೆ ಮುಂದೆ ಬರ್ತಕ್ಕಂಥ ಹುಣ್ಣಿಮೆಯಲ್ಲಿ ನೀವು ಒಂದೇ ದಿನ ಮಾಡ್ತಕ್ಕಂಥದ್ದು, ಪ್ರತಿದಿನ ಏನಿರಲ್ಲ, ಒಂದೇ ದಿನ ನೀವು ಏನು ಮಾಡಬೇಕು ಏನು ಅಂತ ಹೇಳ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.